ಫ್ರೆಂಡ್ಸ್, ವೆಲ್ಕಮ್ ಟು ಸಿಂಧು ಪ್ರಪಂಚ. ನಾನು ಇವತ್ತಿನ ವಿಡಿಯೋದಲ್ಲಿ ಮೊಸರು ಬೋಂಡ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಈ ಚಳಿಗಾಲಕ್ಕೆ ದಿಢೀರಾಗಿ ಮಾಡಿಬಿಡ್ಬೋದು, 5 ನಿಮಿಷದಲ್ಲೇ ಮಾಡಿಬಿಡ್ಬೋದು. ಮೊಸರು ಬೋಂಡ ಸೂಪರಾಗಿರುತ್ತೆ. ಯಾವಾಗಲೂ ಮಾಮೂಲಿ ಕಡಲೆ ಹಿಟ್ಟಿನ ಬೋಂಡ, ಬಜ್ಜಿ ಈ ಥರ ತಿಂದು ಬೇಜಾರಾಗಿರುತ್ತೆ. ಸೊ ಇದು ವೆರೈಟಿಯಾಗಿ ಟ್ರೈ ಮಾಡಿ, ಸೂಪರಾಗಿರುತ್ತೆ. ಸೂಪರ್. ಸೊ ಮೊಸರು ಬೋಂಡ ಮಾಡೋದು ಹೇಗೆ ಅನ್ನೋದನ್ನು ಈಗ ನೋಡೋಣ ಬನ್ನಿ. ಮೊದಲು ಮೈದಾ ಹಿಟ್ಟು 1 ಕಪ್ ತೊಗೊಂಡಿದ್ದೀನಿ. ಹೆಚ್ಚಿದ ಈರುಳ್ಳಿ, ಚಿಕ್ಕ ಚಿಕ್ಕ ಈರುಳ್ಳಿ 2, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸೋಡಾ, 1 ಗ್ಲಾಸ್ ಮೊಸರು, ಕಲಿಸ್ಕೊಳ್ಳೋಕ್ಕೆ ಸ್ವಲ್ಪ ನೀರು. ಈಗ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ನಾವೇನು ಹೆಚ್ಚಿಟ್ಕೊಂಡಿದ್ವಿ ಇವೆಲ್ಲ ಮೈದಾ ಹಿಟ್ಟಿಗೆ ಆ್ಯಡ್ ಮಾಡೋಣ. ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಈರುಳ್ಳಿ, ಸ್ವಲ್ಪ ಉಪ್ಪು ಮತ್ತು ಸೋಡಾ ಇದನ್ನು ಹಾಕ್ಕೊಳ್ಳೋಣ. ಮೊದಲಿಗೆ ಸ್ವಲ್ಪ ಮೊಸರು ಹಾಕ್ಕೊಂಡು ಸ್ವಲ್ಪನೇ ಕಲಿಸ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ನೋಡಿ, ಹೀಗೆ ಕಲಿಸ್ಕೊಳ್ಳಿ. ಈ ಬೋಂಡ ಕಲಿಸ್ಕೊಂಡ ತಕ್ಷಣವೇ ಬಿಡಬೇಕು, ಆಗ ಕ್ರಿಸ್ಪಿಯಾಗಿ ಬರುತ್ತೆ. ತುಂಬ ಹೊತ್ತು ನೆನೆಸ್ಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ ಟೇಸ್ಟು. ತಕ್ಷಣವೇ ಮಾಡಿಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಈಗ ಒಂದೊಂದಾಗಿ ಬೋಂಡನ ಸುಟ್ಕೊಳ್ಳೋಣ. ಈ ಥರ ನಾನು ಈಗ ಸ್ಪೂನಲ್ಲಿ ಬಿಡ್ತಾ ಇದ್ದೀನಿ ಒಂದೊಂದೇ ಬೋಂಡನ. ಇದು ಕಲಸಿದ ತಕ್ಷಣವೇ ಮಾಡ್ಕೋಬೇಕು ಬೋಂಡ, ಆವಾಗ ಒಳಗಡೆ ಎಲ್ಲ ಸಾಫ್ಟಾಗಿ, ಆಚೆ ಎಲ್ಲ ಕ್ರಂಚಿಯಾಗಿ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ. ನೋಡಿ, ಈ ಚಳಿಗಾಲದಲ್ಲಿ ಏನಾದರೂ ವೆರೈಟಿಯಾಗಿ ತಿನ್ನಬೇಕು ಅನಿಸಿದಾಗ ಮೊಸರು ಇದ್ದರೆ 5 ನಿಮಿಷದಲ್ಲಿ ಮಾಡ್ಕೊಂಡು ತಿನ್ಬೋದು. ತುಂಬ ಬೇಗ ಆಗುತ್ತೆ ಇದು ಮೊಸರು ಬೋಂಡ.
ಈಗ ಬೋಂಡ ಆಗಿದೆ, ಎತ್ಕೊಳ್ಳೋಣ. ಮತ್ತೆ ಇನ್ನೊಂದು ಸತಿ ಬೋಂಡ ಮಾಡೋಣ. ನೋಡಿ ಫ್ರೆಂಡ್ಸ್, ಮೊಸರು ಬೋಂಡ ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ಮೊಸರು ಬೋಂಡ ರೆಡಿ ಆಯಿತು. ನಾನು ಮಾಡಿದ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.